ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಈಗಾಗಲೇ ಹಿನ್ನಡೆ ಆಗಿರುವುದು ಮಂಡ್ಯ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನ ತಮಿಳುನಾಡಿಗೆ ಸರ್ಕಾರ ಹರಿಸಿದೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಗಾಯದ ಮೇಲೆ ತುಪ್ಪ ಸುರಿದಂತಾಗಿದ್ದು ಸರ್ಕಾರದ ವಿರುದ್ಧ ಅನ್ನದಾತರು ಕಿಡಿಕಾರ್ತಾ ಇದ್ದಾರೆ. ಗಾಯದ ಮೇಲೆ ಬರೆ ಹಾಕುವಂತ ಕೆಲಸವನ್ನ ಯಾಕೆ ಸರ್ಕಾರ ಮಾಡ್ತಾ ಇದೆ? ರಾಜ್ಯದ ರೈತರ ಸಮಸ್ಯೆ ಯಾಕೆ ಅರಿವಾಗ್ತಾ ಇಲ್ಲ? ಇದು ಉಪ್ಪು ಸುರಿಯುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶದ ನುಡಿಗಳನ್ನಾಡಿ ಪ್ರತಿಭಟನೆಯನ್ನೂ ಮಾಡಿದ್ದಾರೆ. ವರದಿ ನೋಡ್ಕೊಂಡು ಬನ್ನಿ. ತಮಿಳುನಾಡಿಗೆ ಆದೇಶಕ್ಕಿಂತ ಹೆಚ್ಚುವರಿ ನೀರು. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ದಿನದಿಂದ ದಿನಕ್ಕೆ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆಯಾಗಿದೆ ಎಂಬ ನೋವು ಇನ್ನೂ ಆರಿಲ್ಲ. ಆದರೆ ಮತ್ತೊಂದೆಡೆ ಸಿಡಬ್ಲ್ಯೂಎಂಎ ಆದೇಶಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ಇದು ಮಂಡ್ಯ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ನೀರು ಬಿಡೋದಿಲ್ಲ ಅಂತ ರಾಜ್ಯದ ರೈತರಿಗೆ ಸರ್ಕಾರ ಭರವಸೆ ನೀಡುತ್ತಲೇ ಇದೆ. ಆದರೆ ತಮಿಳುನಾಡಿನ ಪಾಲಿಗೆ ಮಾತ್ರ ಕೊಡುಗೈ ದಾನಿಯಂತೆ ಸರ್ಕಾರ ನಡೆದುಕೊಳ್ತಾ ಇದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಸಿಡಬ್ಲ್ಯೂಎಂಎ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶಿಸಿದೆ ಅಂತ ಹೇಳಲಾಗಿತ್ತಾದರೂ ರಾಜ್ಯದಿಂದ 15,000 ಕ್ಯೂಸೆಕ್ಗೂ ಅಧಿಕ ನೀರು ತಮಿಳುನಾಡಿನತ್ತ ಹರಿತಾ ಇದೆಯಂತೆ. ತಮಿಳುನಾಡಿಗೆ ಹೆಚ್ಚಿನ ನೀರು ಕಬಿನಿ ಜಲಾಶಯದಿಂದ ನದಿಗೆ 11,940 ಕ್ಯೂಸೆಕ್ ಹಾಗೂ ನಾಲೆಗೆ 1,660 ಕ್ಯೂಸೆಕ್ ನೀರು ಬಿಡಲಾಗಿದೆಯಂತೆ. ಇತ್ತ ಕೆಆರ್ಎಸ್ನಿಂದ ನಾಲೆ ಮತ್ತು ನದಿಗೆ ಸೇರಿ 4,917 ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇದೆ. ತಮಿಳುನಾಡಿಗೆ ಹೆಚ್ಚುವರಿ ನೀರು ಹರಿತಾ ಇರುವುದು ಗಾಯದ ಮೇಲೆ ತುಪ್ಪ ಸುರಿದಂತಾಗಿದೆ. ತಮ್ಮ ಬೆಳೆಗಳಿಗೆ ನೀರಿಲ್ಲದೆ ಕಂಗಾಲಾಗಿರುವಂತಹ ರೈತರು ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗ್ತಾ ಇರುವಾಗ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹರಿಸುವ ಅಗತ್ಯವೇನಿತ್ತು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ತುರ್ತು ಸಭೆ ನಡೆಸಿತು. ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಬಲವಾಗಿ ಖಂಡಿಸಬೇಕಿತ್ತು. ಆಗಸ್ಟ್ 24ರಂದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಇದೆ. ಅಂದು ಕರ್ನಾಟಕದ ಪರವಾಗಿ ರಾಜ್ಯದ ಸಂಸದರು ಸಂಸತ್ನಲ್ಲಿ ಧ್ವನಿ ಎತ್ತಿ ಚರ್ಚೆ ಮಾಡಬೇಕು. ಇಲ್ಲವಾದರೆ ಮಂಡ್ಯದಲ್ಲಿ ಬೃಹತ್ ಹೋರಾಟ ನಡೆಸುತ್ತೇವೆ ಅಂತ ರೈತ ಹಿತರಕ್ಷಣಾ ಸಮಿತಿ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ ಸೋಮವಾರ ಸುಪ್ರೀಂ ಕೋರ್ಟಿನಲ್ಲಿ ಮತ್ತೆ ಕಾವೇರಿ ನದಿ ನೀರಿನ ವಿಷಯದಲ್ಲಿ ಇದೇ ರೀತಿಯ ತೀರ್ಪು ಹೊರಬೀಳೋದೇ ಆದರೆ ನಾವು ರೈತ ಹಿತರಕ್ಷಣಾ ಸಮಿತಿಯ ವತಿಯಿಂದ ಎಲ್ಲ ಸಂಘಟಕರು ಹಾಗೆಯೇ ಎಲ್ಲ ಹೋರಾಟ ಬಂಧುಗಳು, ನಾಗರಿಕ ಬಂಧುಗಳು, ಪ್ರಗತಿಪರ ಸಂಘಟನೆಗಳು, ಅನ್ನ ಬೆಳೀಲಿಕ್ಕೆ ಭೂಮಿನ ನಂಬಿ ಬದುಕ್ತಾ ಇರತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು, ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಸೋಮವಾರ ಮಂಡ್ಯ ನಗರಕ್ಕೆ ಆಗಮಿಸಬೇಕು. ಅವತ್ತು ನಮ್ಮ ಹೋರಾಟದ ಒಂದು ತೀವ್ರತೆಯನ್ನ ಕರ್ನಾಟಕ ಸರ್ಕಾರಕ್ಕೂ ತರಬೇಕು, ಸಂಸದರುಗಳಿಗೂ, ಇಡೀ ರಾಜ್ಯದ ಎಲ್ಲ ಸಂಸದರುಗಳಿಗೂ ಕೂಡ ತರುವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏರ್ಪಾಡಾಗಬೇಕಾಗುತ್ತೆ. ಇತ್ತ ತಮಿಳುನಾಡಿಗೆ ಹೆಚ್ಚಿನ ನೀರು ಹರಿತಾ ಇರುವುದನ್ನು ಖಂಡಿಸಿ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಬಿಜೆಪಿ ಪ್ರತಿಭಟನೆ ಮಾಡಿತು. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ಮಣ್ಣು ತಿಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮಣ್ಣು ತಿಂದು ಏಕೆ ಪ್ರತಿಭಟನೆ ಮಾಡಿದ್ರು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಂಡ್ಯ ಡಿಸಿ ಮತ್ತು ಎಸ್ಪಿ ಅವರ ನೇರ ಪ್ರಸಾರದಲ್ಲಿ ಒಂದು ಕಿವಿ ಮಾತು ಹೇಳ್ತಾರೆ. ಮಂಡ್ಯದಲ್ಲಿ ಬೂಟಾಟಿಕೆಗೆ ಕೆಲವರು ಮೀಡಿಯಾಗೆ ಬರೋಕ್ಕೆ, ಪೇಪರ್ ಬರೋಕ್ಕೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಇವತ್ತು ನಾವು ಮಂಡ್ಯ ಜಿಲ್ಲೆಯನ್ನು ಅಷ್ಟೊಂದು ಸರಳವಾಗಿ ಪರಿಗಣಿಸಬೇಡಿ, ಹೋರಾಟಗಾರನ ಸರಳವಾಗಿ ಪರಿಗಣಿಸಬೇಡಿ. ಇವತ್ತು ನಾವು ನೋಡಿ, ಇವತ್ತು ರೈತರ, ಜೀವಂತ ರೈತರ ಬಾಯಿಗೆ ಮಣ್ಣು ಹಾಕ್ತಾ ಇದ್ದೀರಿ, ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಿ, ಈ ಕಡೆ ತೊಟ್ಲನ್ನು ತೂಗ್ತಿದ್ರಿ, ಮಗನು ಚಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಕಾವೇರಿ ವಿಚಾರದಲ್ಲಿ ಸರ್ಕಾರದ ಈ ದ್ವಂದ್ವ ನೀತಿಯಿಂದ ರೈತರ ಆಕ್ರೋಶ ಸ್ಫೋಟವಾಗಿದೆ. ರೈತರ ಪರ ಸರ್ಕಾರ ಎಂಬ ಮಾತು ಕೇವಲ ಘೋಷಣೆಯಾಗಿಯೇ ಉಳಿಯಲಿದೆ ಎಂಬ ಆಕ್ರೋಶ ಮಂಡ್ಯ ರೈತರದ್ದು. ಬರಗಾಲದ ಆತಂಕ, ಮತ್ತೊಂದೆಡೆ ತಮಿಳುನಾಡಿಗೆ ನೀರು ಬಿಡುವ ಒತ್ತಡ, ಇದು ಸರ್ಕಾರಕ್ಕೂ ತಲೆನೋವು ತಂದೊಡ್ಡಿದೆ.